ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಹೊಸ ಬೀಡ್ ಕುಚ್ ಹೇಳ್ಕೊಡ್ತಾ ಇದ್ದೀನಿ. ಹೇಗೆ ಹಾಕೋದು ನೋಡೋಣ ಬನ್ನಿ. ಇದಕ್ಕೆ ನಾನು 4 ಎಳೆ ದಾರ ತೊಗೊಂಡಿದ್ದೀನಿ ಮತ್ತು ಈ ಥರ ಮಣಿ ತೊಗೊಂಡಿದ್ದೀನಿ, ವೈಟ್ ಮಣಿ ಮತ್ತು ಗೋಲ್ಡ್ ಕಲರ್ ಬೀಡ್ ತೊಗೊಂಡಿದ್ದೀನಿ. ಇವಾಗ ಹೇಗೆ ಹಾಕೋದು ನೋಡೋಣ ಬನ್ನಿ. ಫಸ್ಟು ನಾನಿಲ್ಲಿ ಲಾಕ್ ಮಾಡ್ಕೋತೀನಿ ಬ್ಯಾಕ್ ಸೈಡಿಂದ. ಫ್ರೆಂಡ್ಸ್, ಯಾರ್ಯಾರು ನನ್ನ ಚಾನೆಲ್ ನೋಡ್ತಾ ಇದ್ದೀರಾ ಹೊಸಬ್ರು, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ನಾನು ಹಾಕೋ ಹೊಸ ನೋಟಿಫಿಕೇಷನ್ ವೀಡಿಯೋಸ್ ಎಲ್ಲ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಈ ಪರ್ಲನ್ನು ತೊಗೋತಾ ಇದ್ದೀನಿ. ಪರ್ಲ್ ತೊಗೊಂಡು ಫಸ್ಟು ಪರ್ಲ್ ಹಾಕೋತಾ ಇದ್ದೀನಿ. ಅದಾದಮೇಲೆ 3 ಗೋಲ್ಡನ್ ಕಲರ್ ಬೀಡ್ ಹಾಕೋತಾ ಇದ್ದೀನಿ. 3 ಗೋಲ್ಡನ್ ಕಲರ್ ಬೀಡ್ ಹಾಕ್ಕೊಂಡು ಸ್ಲ್ಯಾಂಟಿಂಗ್ ಥರ ಇಟ್ಕೋತೀನಿ. ಫಸ್ಟು ಸ್ಲ್ಯಾಂಟಿಂಗ್ ಥರ ಎಲ್ಲಿಗೆ ಬರುತ್ತೆ ನೋಡ್ಕೋತೀನಿ. ಅಲ್ಲಿ ನೋಡಿ, ಇಲ್ಲಿಗೆ ಬರುತ್ತೆ. ಸೊ ಅಲ್ಲಿಗೆ ಅದನ್ನು ನೋಡ್ಕೊಂಡು ನಾವು ಲಾಕ್ ಮಾಡ್ಕೋಬೇಕು. ಸೂಜಿನ ಬ್ಯಾಕ್ ಸೈಡಿಂದ ತೊಗೊಂಡು ನಾನು ಫಸ್ಟು ಬೀಡ್ ಇರುತ್ತಲ್ಲ, ಆ ಬೀಡಿಗೆ ನಾನು ಬಟ್ಟೆ ಸಮೇತನೇ ನಾನಿಲ್ಲಿ ಸೂಜಿ ಹಾಕೋತಾ ಇದ್ದೀನಿ. ಫಸ್ಟ್ ಬೀಡಿಗೆ ನೋಡಿ ಈ ಥರ ಬರುತ್ತೆ. ಈ ಥರ ಆದಮೇಲೆ ಮತ್ತೆ ನಾನು ಇಲ್ಲಿ ಪರ್ಲ್ ಹಾಕೋತಾ ಇದ್ದೀನಿ. ಪರ್ಲ್ ಆದಮೇಲೆ 3 ಗೋಲ್ಡನ್ ಕಲರ್ ಬೀಡ್ ಹಾಕೋತಾ ಇದ್ದೀನಿ. 3 ಗೋಲ್ಡನ್ ಕಲರ್ ಬೀಡ್ ಆದಮೇಲೆ ನಾನು ಇಲ್ಲಿ ಫ್ರಂಟಿಂದ ಒಂದ್ಸಲಿ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಇದು ಬ್ಯಾಕ್ಸ್ ಆಯಿತು. ಈಗ ಫ್ರಂಟಿಂದ ಒಂದ್ಸಲಿ ಹಾಕಿ ತೋರಿಸ್ತಾ ಇದ್ದೀನಿ, ಸ್ಲ್ಯಾಂಟಿಂಗ್ ಥರ ಬರೋದಕ್ಕೆ. ನೋಡಿ, ಫ್ರಂಟಿಂದ ಹಾಕಿದ್ದೀನಿ. ಈಗ ಇಲ್ಲಿ ಫ್ರಂಟ್ ಆಯ್ತಲ್ಲ, ಸೊ ಈಗ ಬ್ಯಾಕಿಂದ ತೊಗೊಂಡು ನಾನಿಲ್ಲಿ ನೋಡಿ ಫಸ್ಟ್ ಬೀಡ್ ಇದೆಯಲ್ಲ, ಫಸ್ಟ್ ಬೀಡಿಗೆ ನಾನಿಲ್ಲಿ ತೊಗೋತಾ ಇದ್ದೀನಿ, ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಎರಡರಲ್ಲೂ ಹೇಳ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವು ಯಾವುದು ನಿಮ್ಗೆ ಈಸಿ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ಬ್ಯಾಕ್ಸ್ ಅಂದರೆ ಲಾಕ್ ಮಾಡೋದು. ಪರ್ಲ್ ಆಯಿತು. ಪರ್ಲ್ ಆದಮೇಲೆ 3 ಬೀಡ್ ಹಾಕ್ಕೋತಾ ಇದ್ದೀನಿ. ನಿಮಗೇನಾದರೂ ಅಕಸ್ಮಾತಾಗಿ ಪರ್ಲಲ್ಲಿ ಸೈಜು ಸ್ವಲ್ಪ ಚಿಕ್ಕದು ಸಿಕ್ಕಿದ್ರೆ ಅದು ಓಕೆ, ಅದು ಚೆನ್ನಾಗಿ ಕಾಣುತ್ತೆ. ಬಟ್ ಗೋಲ್ಡ್ ಕಲರ್ ಬೀಡನ್ನ ನೀವು ಸೆಲೆಕ್ಟ್ ಮಾಡಿ ತೊಗೋಬೇಕು. ಆ ಸೈಜ್ ಸೆಲೆಕ್ಟ್ ಮಾಡಿ ತೊಗೊಳ್ಳಿ. ಮೀಡಿಯಮ್ಮಾ ಇಲ್ಲ ಅಂದರೆ ಸ್ಮಾಲ್ ಸೈಜಾ, ಅದನ್ನು ನೋಡ್ಬಿಟ್ಟು ನೀವು ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವೇನಾದರೂ ಸ್ಮಾಲ್ ಕಲರ್ ಬೀಡ್ ತೊಗೊಂಡಾಗ ನೀವು ಇಲ್ಲಿ 4 ಹಾಕಿದ್ರೆ ಲುಕ್ಕಾಗಿ ಕಾಣುತ್ತೆ. ಸೊ ಇದು ನಾನು ಸ್ವಲ್ಪ ದಪ್ಪ ಇದೆ ಅಂದ್ಬಿಟ್ಟು ನಾನಿಲ್ಲಿ 3 ಬೀಡ್ ಹಾಕ್ತಾಯಿದ್ದೀನಿ. ನೀವು ಬೇಕು ಅಂದರೆ 4 ಕಲರ್ ಹಾಕ್ಕೊಳ್ಳಿ. ಅದಾದಮೇಲೆ ನೀವೇನಾದರೂ ಅಕಸ್ಮಾತಾಗಿ ಮಣಿ ಸೈಜ್ ನೋಡಿಬಿಟ್ಟು ಫಸ್ಟು ನೀವು ವೈಟ್ ಮಣಿ ಯಾವ್ದು ತೊಗೋತೀರ ಅದ್ರ ಮೇಲೆ ಡಿಪೆಂಡು. ಅದ್ರ ಮೇಲೆ ನೀವು ಗೋಲ್ಡ್ ಕಲರ್ ಬೀಡನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ನಾನಿಲ್ಲಿ 3 ಬೀಡ್ ಹಾಕ್ತಾಯಿದ್ದೀನಿ ಗೋಲ್ಡ್ ಕಲರ್ದು. ನೋಡಿ, ಸ್ಲ್ಯಾಂಟಿಂಗಲ್ಲಿ ಹಾಕೋತಾ ಇದ್ದೀನಿ ನಾನಿಲ್ಲಿ. ತುಂಬಾ ಚೆನ್ನಾಗಿ ಬರುತ್ತೆ, ಎಲಿಗೆಂಟಾಗಿದೆ ಫ್ರೆಂಡ್ಸ್. ತುಂಬಾ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲು. ಇದನ್ನು ನೀವು ಬ್ಲೌಸ್ಗೂ ಹಾಕ್ಕೋಬೋದು. ಮೀನ್ಸ್ ಬ್ಲೌಸಲ್ಲಿ ತೋಳ ಹತ್ರ ಎಡ್ಜಲ್ಲಿ ನೀವು ಹಾಕ್ಕೋಬೋದು. ಡಿಸೈನಾಗಿ ಚೆನ್ನಾಗಿ ಕಾಣುತ್ತೆ. ಮತ್ತು ನೆಕ್ಸ್ಟು ದುಪ್ಪಟ್ಟಾಗಿ ಹಾಕ್ಕೋಬೋದು. ದುಪ್ಪಟ್ಟಾಗಿ ಹಾಕ್ಕೊಂಡ್ರೂ ಲುಕ್ಕಾಗಿ ಕಾಣುತ್ತೆ. ಸ್ಯಾರಿಗೆ ಈಗ ಮೈಸೂರು ಸಿಲ್ಕ್ ಸ್ಯಾರಿ, ಆರ್ಡಿನರಿ ಸ್ಯಾರೀಸ್ಗೆಲ್ಲ ಬರುತ್ತಲ್ಲ, ಆವಾಗೆಲ್ಲ ನೀವು ನಮಗೆ ಕುಚ್ಚಬೇಕು ಅನ್ನೋರು ಈ ಥರ ಬೀಡ್ಸ್ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈಗ ನೋಡಿ, ನಾನು ಫ್ರಂಟಿಂದ ತೊಗೊಂಡು ಬೀಡನ್ನ ಫಸ್ಟು ಬೀಡ್ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ಬೀಡ್ ಲಾಕ್ ಮಾಡಿ ಫಸ್ಟಿಗೆ ಬೀಡ್ ಹಾಕೋತಾ ಇದ್ದೀನಿ. ಸೊ ಫಸ್ಟ್ ಬೀಡ್ ಮಾತ್ರ ನೀವು ಲಾಕ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ದಾರನ ಲೂಸ್ ಮಾಡಬೇಡಿ ಫ್ರೆಂಡ್ಸ್, ಸ್ವಲ್ಪ ಟೈಟಲ್ಲೇ ಇದು ಮಾಡ್ಕೊಳ್ಳಿ. ನೀವೇನಾದ್ರು ಲೂಸ್ ಮಾಡಿಬಿಟ್ರೆ ಒಂದು ಮಣಿ ಲೂಸ್ ಆದರೆ ಸೊ ಡಿಸೈನೇ ಹೋಗಿಬಿಡುತ್ತೆ. ನಾನು ಮತ್ತೆ ಪರ್ಲ್ ಹಾಕೋತಾ ಇದ್ದೀನಿ. ಪರ್ಲ್ ಆದಮೇಲೆ 3 ಗೋಲ್ಡ್ ಕಲರ್ ಬೀಡ್ ಹಾಕೋತಾ ಇದ್ದೀನಿ. ಗೋಲ್ಡ್ ಕಲರ್ ಬೀಡ್ ಆದಮೇಲೆ
ಇಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ನೋಡಿ ಫಸ್ಟ್ ಬೀಡ್ಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. ಆಮೇಲೆ ಫ್ರೆಂಡ್ಸ್ ನೀವು ಪಲ್ಲು ಕಲರ್ ದಾರ ತೊಗೊಳ್ಳಿ. ನಾನಿಲ್ಲಿ ಬೇರೆ ಕಲರ್ ದಾರ ತೊಗೊಂಡಿದ್ದೀನಿ. ನಿಮಗೆ ಪಲ್ಲು ಯಾವ ಕಲರ್ ಇರುತ್ತೆ ಆ ಕಲರ್ ದಾರನೇ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸೊ ಅಂದರೆ ನೀವು ಹಾಕೋದು ಕಾಣಲ್ಲ, ದಾರ ಹಾಕೋದು ಅದೆಲ್ಲ ಕಾಣಲ್ಲ. ಸೊ ಈಗ ನಾನು ಇಲ್ಲಿ 3 ಬೀಡ್ ಹಾಕಿ ನಾನಿಲ್ಲಿ ಲಾಕ್ ಮಾಡ್ಕೋತಾ ಇದ್ದೀನಿ. ಸೊ ಇದೇ ಥರ ಫ್ರೆಂಡ್ ಫುಲ್ ಸ್ಯಾರಿಗೂ ನೀವು ಇದೇ ಥರ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿ ಕಾಣುತ್ತೆ, ತುಂಬ ಎಲಿಗೆಂಟಾಗಿರುತ್ತೆ ಈ ಡಿಸೈನು. ನೋಡಿ ಈ ಥರ ಬರುತ್ತೆ. ಈಗ ಇದು ಫುಲ್ ಆಗಿದೆ ನೋಡಿ, ಈ ಥರ ಡಿಸೈನ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಈ ಥರ ಹಾಕ್ಕೊಳ್ಳಿ.